ನಮಸ್ಕಾರ ದೇವರು, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದರೆ ಒಂದು ಲೈಕ್ ಮಾಡಿ, ಚಾನಲ್ಗೆ ಹೊಸ್ದಾಗಿ ಬಂದಿದ್ದರೆ ಪಟ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಸೊ ಬನ್ನಿ ಇವತ್ತಿನ ಪ್ರೊಫೈಲ್ ನೋಡ್ತಾ ಹೋಗೋಣ. ಇವಳ ಹೆಸರು ಸ್ನೇಹ ಅಂತೇಳ್ಬಿಟ್ಟು, ವಯಸ್ಸು 30 ವರ್ಷ ಕಂಪ್ಲೀಟ್ ಆಗಿದೆ. ಊರು ಚಿಂಚೋಳಿ ಭಾಗದವಳು. ಇನ್ನು ಗಂಡ ದಿನಕರ್ ಅಂತೇಳಿ ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ. ಸಮಸ್ಯೆ, ಗಂಡ ಒಂದೇ ರೌಂಡಿಗೆ ಸುಸ್ತಾಗ್ತಾ ಇದ್ದಾನೆ ಅಂತೇಳಿ ರೀಸನ್ ಕೊಟ್ಟಿದ್ದಾಳೆ. ಬಯಕೆ ಇನ್ನೊಂದು ರೌಂಡ್ ಬೇಕು ಅಂತೇಳಿ ಹುಚ್ಚು ಬಯಕೆಯನ್ನು ಹೊಂದಿರೋದು. ಸ್ಥಳ ನೀವೇ ಡಿಸೈಡ್ ಮಾಡಿ ಹೇಳಿ, ಅಲ್ಲೇ ಬಂದು ಕೊಡುತ್ತೇನೆ ಅಂತೇಳಿ ಎದಿಷ್ಟು ಇವಳಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು. ಇನ್ನು ಇವರ ಬಳಿರೋ ಹೋಂಡಾ WR ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾಳೆ. ಇದರ ಡೀಟೇಲ್ಸು ಕೊನೆಯಲ್ಲಿ ನೋಡೋಣ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ಗಂಡ ಇತ್ತೀಚೆಗೆ ಮಾಡುವಾಗ ತುಂಬಾ ಸುಸ್ತಾಗ್ತಾ ಇದ್ದಾರೆ ಅಂತೇಳಿ ಕೆಲವೊಂದು ರೀಸನ್ ಕೊಟ್ಟಿದ್ದಾಳೆ, ನೋಡ್ತಾ ಹೋಗೋಣ. ಸೊ ಫಸ್ಟ್ ಒನ್ ಏನಪ್ಪ ಅಂದರೆ, ಮದುವೆಗೆ ಮುಂಚೆ ಕದ್ದು ಮುಚ್ಚಿ ಸತತವಾಗಿ 30 ನಿಮಿಷ ದೆಂಗ್ತಾ ಇದ್ರು. ಸೊ ಅದನ್ನು ಇಷ್ಟಪಟ್ಟೆ ನಾನು ಕೂಡ ಮದುವೆ ಆಗಿದ್ದೆ ಅಂತೇಳಿ ಹೇಳಿದ್ದಾಳೆ. ಇನ್ನು ಮದುವೆ ಆದಮೇಲೆ ಎಲ್ಲ ಉಲ್ಟಾ ಆಯಿತು. ಅಂದರೆ ಕೇವಲ 5 ನಿಮಿಷ ದೆಂಗೋದ್ರಲ್ಲಿ ಸುಸ್ತಾಗ್ತಾ ಇದ್ದಾನೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾಳೆ. ಅವರು ಒಂದೇ ರೌಂಡಿಗೆ ಸುಸ್ತಾಗ್ತಾ ಇರೋದು ನೋಡಿ ನನಗೂ ಕೂಡ ಬೇಜಾರಾಗ್ತಾ ಇದೆ. ಮೇ ಬಿ ಸಿಗರೆಟ್ ಸೇದೋದು ಕಾರಣ ಇರ್ಬೋದು ಅಂತೇಳಿ ಮಾಹಿತಿಯನ್ನು ಕೊಟ್ಟಿರೋದು. ಅಂದರೆ ಗಂಡ ಸಿಗರೆಟ್ ಸೇದ್ತಾ ಇದ್ದಾರೆ, ಹಾಗಾಗಿ ಮಾಡುವ ಒಂದು ಸಮಯ ತುಂಬಾ ಕಡಿಮೆ ಇದೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾಳೆ. ಇದೊಂದೇ ಕಾರಣಕ್ಕೆ ಗೆಳೆತನ ಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡಿರೋದು. ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ. ಇನ್ನು ಈ ಥರ ಏನಾದರೂ ಗಂಡು ಸಿಕ್ಕಿದ್ರೆ ನಾನೇ ಒಳಗಡೆ ಇಟ್ಕೋತೀನಿ ಅಂತೇಳಿ ಸದ್ಯಕ್ಕೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾಳೆ. ಮೊದಲನೇದು ಹೈಟ್ ವಿಚಾರ ನೋಡೋದಾದರೆ 5 ಅಡಿಗಿಂತ ಜಾಸ್ತಿ ಇರಬೇಕು ಅಂತೇಳಿ ತಿಳಿಸಿದ್ದಾಳೆ. ಯಾಕಂದರೆ ಎತ್ಕೊಂಡು ಮಾಡೋದಕ್ಕೆ ತುಂಬಾ ಸುಲಭ ಆಗುತ್ತೆ ಅಂತೇಳಿ ಇವರ ಒಪಿನಿಯನ್ನು. ಎತ್ಕೊಂಡು ಮಾಡುವಾಗ ಜಾರಿ ಏನಾದರೂ ನಿಮಗೆ ಊಟ ಹೊರಗಡೆ ಬಿದ್ದರೆ ನಾನೇ ಕೈಯಿಂದ ಮತ್ತೆ ಒಳಗಡೆ ಇಟ್ಕೋತೀನಿ, ನಿಮ್ಗೆ ಕೆಲಸನೇ ಕೊಡೋದಿಲ್ಲ ಅಂತೇಳಿ ಹೇಳಿರೋದು. ಮೈಕೈ ತುಂಬಿಕೊಂಡು ಹ್ಯಾಂಡ್ಸಮ್ ಇದ್ದರೆ ಸಾಕು, ಅಂಥವರಿಗೆ ಅವಕಾಶ ಕೊಡ್ತೀನಿ ಅಂತೇಳಿ ಇದಿಷ್ಟು ಗಂಡಿನ ಗುಣಗಳ ಬಗ್ಗೆ ಎಕ್ಸ್ಪೆಕ್ಟೇಷನ್ ಮಾಡಿರೋದು. ನೋಡಿ, ಕೇವಲ ಇಂಟ್ರೆಸ್ಟ್ ಇದ್ದವರು ಮಾತ್ರ ಸಂಬಂಧವನ್ನು ಬೆಳೆಸಿ. ಆ್ಯಂಡ್ ಫೈನಲಿ ಇವರ ಬಳಿರುವ ಹೋಂಡಾ WR 6.25 ಲ್ಯಾಕ್ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾಳೆ, ನೋಡ್ತಾ ಹೋಗೋಣ. ಕಾರಿನ ಓರಿಯೋ ನೋಡೋದಾದ್ರೆ ರಿಜಿಸ್ಟ್ರೇಷನ್ ಇಯರು ನವೆಂಬರ್ 2020 ಅಂತೇಳಿ ಹೇಳಿರೋದು. ಇನ್ಸೂರೆನ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿಲ್ಲ, ಡೈರೆಕ್ಟ್ ಕಾಲ್ ಮಾಡಿ ತಿಳ್ಕೊಬೋದು. ಇನ್ನು ಫ್ಯೂಯಲ್ ಟೈಪು ಪೆಟ್ರೋಲ್ ಸಪೋರ್ಟ್ ಕೊಡುತ್ತೆ. ಸೀಟಿಂಗ್ ಕೆಪಾಸಿಟಿ 5 ಜನ ಕಂಫರ್ಟಬಲ್ ಆಗಿ ಕೂತ್ಕೊಳ್ಬೋದು. ಕಿಲೋಮೀಟರ್ ಡ್ರೈವನ್ನು 75,000 ಕಿಲೋಮೀಟರ್ ರನ್ ಆಗಿದೆ. RTO ಬೆಂಗಳೂರು. ಓನರ್ಶಿಪ್ ಮಾತ್ರ ಫಸ್ಟ್ ಓನರ್ ಆಗಿರೋದು. ಇಂಜಿನ್ ಡಿಸ್ಪ್ಲೇಸ್ಮೆಂಟು 1199 cc ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾಳೆ. ರೈಟ್ ಸೈಡ್ ಕೂಡ ನೋಡ್ತಾ ಇರ್ಬೋದು, ಇನ್ನರ್ ಲುಕ್ ಆಗಿರುತ್ತೆ, ಚೆನ್ನಾಗಿ ಮೇಂಟೈನ್ ಮಾಡಿರೋದು. ಸೊ ಓವರಾಲ್ ಆಗಿ ಈ ಒಂದು ಪ್ರೊಫೈಲ್ ನಿಮಗೇನಾದರೂ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ. ಹಾಗೆ ಇವರ ಜೊತೆ ಸಂಬಂಧವನ್ನು ಬೆಳೆಸೋದಕ್ಕೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ಚಾನಲ್ಗೆ ಜಾಯಿನ್ ಮಾಡ್ಕೊಳ್ಳಿ. ಜಾಯಿನ್ ಮಾಡ್ಕೊಳ್ಳೋದ್ರಿಂದ ಇವರ ಮೊಬೈಲ್ ನಂಬರ್ ಸಿಗುತ್ತೆ, ಕಾಲ್ ಮಾಡಿ ನಿಮ್ಮ ನಿರ್ಧಾರವನ್ನು ನೇರವಾಗಿ ತಿಳಿಸ್ಬೋದು. ಸೊ ಟೋಟಲಿ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಓಕೆ.